ಹೃದಯದ ಆರೋಗ್ಯಕ್ಕಿರುವಂತಹ ಅಥವಾ ಗ್ಯಾಸ್ಟ್ರಿಕ್ ಇರುವಂತಹ ಹೃದಯ ಮುದ್ರೆ, ಅದಕ್ಕೆ ವಿಶೇಷವಾಗಿ ಶಿವನ ಮಂತ್ರ ಹೇಳಬೇಕು. ಇಲ್ಲಿ ತೋರು ಬೆರಳನ್ನು ಹೆಬ್ಬೆರಳು ಬುಡಕ್ಕೆ ಮಾಡಿಸಿ, ಹೆಬ್ಬೆರಳು ಮಧ್ಯದ ಮತ್ತು ಉಂಗುರ ಬೆಳೆ ಮಾಡಿಸಿ, ಇದನ್ನು ಮಂಡಿ ಮೇಲಿಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ 108 ಬಾರಿ ಹೇಳಿದರೆ ಹೃದಯದ ಆರೋಗ್ಯಕ್ಕೆ ಇದು ಬಹಳ ಸಹಕಾರಿ. ಹಾಗೆ ಯಾರಿಗೆ ಹೊಟ್ಟೆಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಪ್ರಾಣ ಮುದ್ದೆಯಲ್ಲಿ ಅಗ್ನಿ ಪಂಚಾಕ್ಷರಿ ಮಂತ್ರ ಓಂ ಅಗ್ನಿಂ ಶಿವಾಯಂ ನಮಃ, ಓಂ ಅಗ್ನಿಂ ಶಿವಾಯಂ ನಮಃ, ಓಂ ಅಗ್ನಿಂ ಶಿವಾಯಂ ನಮಃ ಅಂತ ಉತ್ತರ ದಿಕ್ಕಿಗೆ ಮುಖ ಮಾಡಿ 108 ಹೇಳು. ಇದು ಶಿವನ ವಿಶೇಷ ಮಂತ್ರ. ಗೋಪಾಲಕೃಷ್ಣ ದೇವಪ್ಪಾಡಿಯವರು ಸಮಾಜಕ್ಕೆ ಸಲ್ಲಿಸಿರುವ ಅಮೂಲ್ಯವಾದ ಸೇವೆಯನ್ನು ಗುರುತಿಸಿ 80ರ ಸಂಭ್ರಮದಲ್ಲಿರುವ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಪರವಾಗಿ ಅವರಿಗೆ ಕಿರಿಕಾಡು ಪುರಸ್ಕಾರವನ್ನು ನೀಡಿ ಗೌರವಿಸಲು ನಾವು ಅಭಿಮಾನ ಪಡುತ್ತೇವೆ. ಡಾಕ್ಟರ್ ರಮಾನಂದ ಬನಾರಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕಿರಿಕಾಡು ಸ್ಥಾಪಕ ಯಕ್ಷಗಾನ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬನಾರಿ ದೇಲಂಪಾಡಿ ಬಂದಿದ್ದರು. ನೋಡಿ, ಈ ತರಬೇತಿ ಎಷ್ಟು ಹುಟ್ಟುತ್ತಾರೆ, ಇದೆ ಉಂಗುರ ಬೆಳೆ ಬಗ್ಗೆ ಕೊಡಬಾರ್ದು ಅಂತ ಗೊತ್ತಿರಬೇಕು. ದಾಸರಿ ಬಹಳ ಕಷ್ಟ ಆಗ್ತದೆ ತರಬೇತಿ ಕೊಡಲಿಕ್ಕೆ. ಮಧ್ಯ ಹುಡುಗಿ ಬಂದಿಕೊಂಡು ಮಧ್ಯ ವಿಷಯ ಗೊತ್ತಿರಬೇಕು, ಕೂಡ ಹುಟ್ಟಬೇಕು, ಕಣ್ಣು ಮುಚ್ಚಿ ಬರಬೇಕಲ್ಲ. ಇದು ವೇದಿಕೆ ಏನಾಗುತ್ತೆ, ಚರ್ಮದ ಕಾಂತಿ ಹೊರತೆ ಡ್ರೈ ಸ್ಕಿನ್ ಅಲ್ವಾ, ಪಿಂಪಲ್ಸ್ ಇದೆ, ಅದಕ್ಕೆ ವರ್ಣ ಚಿಕ್ಕ ಬೆರಳು ವರ್ಣ ನೋಡಿ, ಉಂಗುರ ಬೆರಳು ಕಿರುಬೆರಳು. ಓಂ ವರುಣ ದೇವಾಯ ನಮಃ, ಓಂ ವರುಣ ದೇವಾಯ. ಒಂದು 10 ನಿಮಿಷ 20 ನಿಮಿಷ ನೀವು ಮಾಡಿಬಿಡಿ, ಎಲ್ಲ ಅಂಗೈಯಲ್ಲಿ ಆಗೋದು. ಅರ್ಥ ಆಯ್ತಲ್ಲ, ನೋಡಿಕೊಳ್ಳಿ. ಮುದ್ರೆ ಓಂ ವರುಣ ದೇವಾಯ ನಮಃ ಅಂತೇಳಿ ಹೇಳ್ಬೇಕು. ಯಾಕೆಂದ್ರೆ ಹೆಬ್ಬೆರಳು ಅಗ್ನಿ ತತ್ವ, ಕಿರುಬೆರಳು ಜಲತತ್ವ, ಇದು ಹೀಗೆ ಸೇರಿ ಆಗುತ್ತೆ. ಆದ ಕಾರಣ ನಾವು ಒಂದಿಷ್ಟು ಮಾಹಿತಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಹೇಳಿದಲ್ಲ, ನಮ್ಮ ಹಿರಿಯರು ಋಷಿಮುನಿಗಳು ಸಾಧಕರು ಹೇಳ್ತಾರೆ. ನಮಗೆ ಮೇನ್ ಬೇಕಾದ ನಮ್ಮ ಆರೋಗ್ಯ, ನಾವು ಪ್ರಕೃತಿಯೊಟ್ಟಿಗೆ ಜೋಡಣೆ ಮಾಡಬೇಕು. ಪ್ರಕೃತಿ ಹೇಗೆ ಹೋಗ್ತದೆ ಹಾಗೆ ಹೋಗ್ಬೇಕು. ನಾವು ಎಷ್ಟೇ ಯೋಗ ಮಾಡಬೇಕಾಗ್ತದೆ. ಆದ ಕಾರಣ ಅವಾಗ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿ ಅದು ಓಪನ್ ಆಗ್ತದೆ. ಅವಾಗ ನಾವು ವಾಶ್ರೂಮ್ಗೆ ಹೋಗ್ಬೇಕು. ನಾನು 7 ಗಂಟೆಗೆ 8 ಗಂಟೆಗೆ ಅದು ಪುನಃ ಕಾನ್ಸ್ಟಿಪೇಷನ್ ಆಗ್ತದೆ. ಫೈರ್ ಸ್ಟಾರ್ಟ್ ಆಗುವುದು ಬೆಳಿಗ್ಗೆ 5 ಗಂಟೆಗೆ. ಆದ ಕಾರಣ ಬೆಳಿಗ್ಗೆ 5ರಿಂದ 7ರವರೆಗೆ ನಮ್ಮ ದೇಹವನ್ನು ಶುಚಿ ಮಾಡಬೇಕು ವಾಶ್ರೂಮ್ಗೆ. ಆಮೇಲೆ 7ರಿಂದ 9 ಸ್ಟೊಮಕ್ ಟೈಮ್, ಹೊಟ್ಟೆಯ ಸಮಯ, ಆಹಾರ ಸೇವನೆ ಮಾಡಬೇಕು. ಯಾರಿಗೆ 9 ಗಂಟೆ ಆದರೂ ಹಸಿವೆ ಆಗುವುದಿಲ್ಲ, ಅವನೇನೋ ಪ್ರಾಬ್ಲಮ್ ಉಂಟು ಲೆಕ್ಕ. ಬೆಳಿಗ್ಗೆ 5ರಿಂದ 7 ನಮ್ಮ ಇದು ಸ್ಟಮಕ್ ಅಂದರೆ ದೇಹ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರು ಕ್ಲೀನ್ ಮಾಡುವ ಸಮಯ. ಹೇಳಿಸೋದು ನೆನಪಾಗಿ ವಿಡಿಯೋ ಮನೆಯಲ್ಲಿ ಹೇಳಿದ್ರು. ಈಗ ಸಹ ನನಗೆ ರೆಕಾರ್ಡ್ ಆಗಿದೆ, ಬರ್ತಾ ಇದೆ, ಓಪನ್ ಆಗ್ತದೆ ಫೈಲ್, ಅದೆಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ. ಹೆಬ್ಬೆರಳು ಡೈಜೆಸ್ಟ್ ಸಿಸ್ಟಮ್, ತೋರು ಬೆರಳು ರೆಸ್ಪಿರೇಟರಿ ಸಿಸ್ಟಮ್, ಮಧ್ಯ ಬೆರಳು ಸರ್ಕ್ಯುಲರ್ ಸಿಸ್ಟಮ್, ಇದು ಸ್ಕೆಲೆಟಲ್ ಸಿಸ್ಟಮ್ ಉಂಗುರ, ಚಿಕ್ಕ ಬೆರಳು ಎಸ್ಕಿಟಲ್ ಸಿಸ್ಟಮ್. ಇದಕ್ಕೆಲ್ಲ ತುಂಬ ಅರ್ಥ ಇದೆ ನೋಡಿ. ಇಲ್ಲಿ ವಿಟಮಿನ್ ಇ, ಎ, ಐರನ್ ನಾರ್ಮಲ್ ಆದ ಮತ್ತು 5 ನಿಮಿಷ 10 ನಿಮಿಷ ಮಾಡ್ತೀವಿ. ಬಿ ಪಿ ಇದ್ದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಮಾಡಿ ಕೊನೆಯಲ್ಲಿ ಪ್ರಾಣ ಮುದ್ರೆ ಮಾಡಬೇಕು ಬಂಧುಗಳೇ, ಬಹಳ ಇಂಪಾರ್ಟೆಂಟ್. ಈ ಮನೆಯಲ್ಲಿ ಮುತ್ತಿಗೆ ಮಾಡಿ ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ ಎಂದು ಹೇಳಿ. ಓಂ ವ್ಯಾನಾಯ ಸ್ವಾಹ ಅಂತೇಳಿ ಈ ಮುದ್ರೆಯನ್ನು BP ಇದ್ದವರು ಮಂತ್ರ 108 ಬಾರಿ ಮಾಡಬೇಕು. ಗಮನಿಸಿ ಬಂಧುಗಳೇ, ಒನ್ ಆಫ್ ದ ಬೆಸ್ಟ್ ಮುದ್ರ ಫಾರ್ BP ಹತೋಟಿಗೆ. ಅಂಗೈಯಲ್ಲಿ ಆರು. ನಿದ್ರೆ ಹೋಗಲಾಡಲಿಕ್ಕೆ, ನನಗೆ ನಿದ್ದೆ ಬರ್ತದೆ, ಆಟ ನೋಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ವ್ಯಾಯಾಮ ಮಾಡಿ ನಿದ್ದೆ ಹೋಗಲಾಡ್ತಾರೆ.
ಕಾಲೇಜಿನ ಮಕ್ಕಳಿಗೆ ಹೇಳ್ತಾರೆ ಲೆಕ್ಚರ್ಸ್ ಪಾಠ ಮಾಡೋದು ನಿದ್ದೆ ಬರ್ತದೆ, ಅವಾಗ ಈಗ ಕೂತಿದೆ. ಇನ್ನೊಂದು ಮಿಯಾ ಮುದ್ರೆ ಉಂಟು, ಚಿತ್ರ ಉಂಟಾ ನೋಡಿ. ಇದು ಭಾರಿ ಸ್ಟ್ರಾಂಗ್ ಉಂಟು. ಇದು ಬಿ ಪಿ ಟಮ್ಮ ಡೌನ್ ಆಗ್ತದೆ. ಇದು ಬಿ ಪಿ ಇಲ್ಲದವ್ರು ಮಾಡಬೇಡಿ, ಒಮ್ಮೆ ಬೇಕಾದ್ರೆ ಮಾಡಿ, ಯಾಕೆ ನಾನು ಹೆಚ್ಚು ಮಾಡಿ ನೋಡಿ. ಹೀಗೆ ಡಿಗ್ಗಿ ಮಾಡಬೇಕು 10 ನಿಮಿಷ. ಮಿಯಾ ಮುದ್ರೆ ನೋಡಿ. ಶನಿಗ್ರಹ ಶನಿಗ್ರಹ ಸೂರ್ಯಗ್ರಹ ಹೀಗೆ ಹೀಗೆ ಇಟ್ಕೊಳ್ಬೇಕು 2 ಕೈಯಲ್ಲಿ ನೋಡಿ. ನಮ್ಮ ವಿದ್ಯಾರ್ಥಿಗಳಿಗೆ ಇಟ್ಕೋಬೇಕು. ಇದಕ್ಕೆ ಮಂತ್ರ ಇಲ್ಲ. ಹೀಗೆ ಯಾರಿಗೆ ಹೆಚ್ಚಿನ ಬಿ ಪಿ ಇದೆ ಮಿಯಾ ಮುದ್ರೆ ನೋಡಿ, ಹೀಗೆ ಇಷ್ಟೇ. ಕೇವಲ ಒಂದು 10 ನಿಮಿಷ 20 ನಿಮಿಷ ಮಾಡಿ. ಇದು ಬಿ ಪಿ ಡೌನ್ ಆಗಿದೆ, ಟಮ್ಮ ಡೌನ್ ಆದಾಗ ಆಗ್ತದೆ. ಯಾಕಂದ್ರೆ ಇಲ್ಲಿ ಶನಿಗೆ ಶಾಂತಿ, ಸೂರ್ಯ ನೋಡಿ. ನಾನು ಮಾಡ್ತೇನೆ, ಮರ್ತೋಬಾರ್ದಲ್ಲ, ಗೊತ್ತಾಗಿ ಇಲ್ಲೋ ನೋಡಿದಾಗ ಆಗ್ತದೆ. ಇದು ನೋಡೋದು ಲೆಕ್ಕ ಹಾಕೋದು. ನೀವು ಪೋಸ್ಟ್ ಮಾಡಿಸಲ್ವ, ಇದೆಲ್ಲ ಕೆಲಸ ಮಾಡಿದ್ದೀರಿ, ಹಾಗೆಲ್ಲ ನೆನಪಾಗ್ತದೆ. ಅದೇ ಎಲ್ಲ ಹೆಸರು ಬರ್ತಾ ಇಲ್ಲ, ಹಾಗೆಲ್ಲ ಆಗ್ತದೆ ಅಲ್ವಾ. ನಿಮ್ಮನೆಲ್ಲಿಯೋ ನೋಡಿದಾಗ ಆಗ್ತದೆ, ಹೌದು ಚಂದ್ರಶೇಖರ್ ಹೌದು ಬಂದಿದ್ದೀರಿ, ಹಾಗೆಲ್ಲ ಮರ್ತೋಬಾರ್ದು. ಆ ಫೈಲ್ ಓಪನ್ ಆಗಬೇಕು. ಅದಕ್ಕೆ ಈ ಮೊದಲು ಇದು ಹಿಪ್ಪೋ ಕ್ಯಾಂಪಸ್. ಇದು ವೈಜ್ಞಾನಿಕವಾಗಿ ನಾನು ಹೇಳಲು ತೋರು ಬೆರಳು ಹಿಪ್ಪೋ ಕ್ಯಾಂಪಸ್ ಗುರುಗ್ರಹ. ಆಮೇಲೆ ಇದು ಹಿಪ್ಪೋ ಕ್ಯಾಂಪಸ್ ಕೆಲಸ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಶಿಫ್ಟ್ ಮಾಡೋದೊಂದೇ ಕೆಲಸ ಈ ಬೆರಳಿಗೆ. ಇದು ಹೈಪೋಥ್ಯಾಲಮಸ್. ಇದು ಟಚ್ ಆದ ಕೂಡಲೇ ಗುರು ಮತ್ತು ಶುಕ್ರ ಸೇರಿದ ಕೂಡಲೇ ಬ್ಯಾಲೆನ್ಸ್ ಆಗ್ತದೆ. ಅಗ್ನಿ ಮತ್ತು ವಾಯು ಸೇರಿದ ಕೂಡಲೇ ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ಮಂತ್ರ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. 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 ನೋಡಿ, ಇದು ಕೆಲವರಿಗೆ ತರಬೇತಿಗಳು ಹೀಗೆ ನಾವು ಒಂದು 5 ಸಲ ಹೇಳಿ ಪುನಃ ಹೇಳಲು ಬರುವುದಿಲ್ಲ. ಮತ್ತೆ ಗೊತ್ತಾಗ ಐಂ ಹೇಳ್ತಾರೆ, ಪಶುಪತಿ ಹ್ರೀಂ ಹೀಗೆಲ್ಲ ಹೇಳ್ತಾರೆ. ಕೆಲವು 15 ವರ್ಷದವರು 18 ವರ್ಷದವರು ಮಂತ್ರ ಬರಬೇಕು ಹೇಳುವಾಗ. ಲಘು ಮಂತ್ರ ಎಲ್ಲರಿಗೂ ಹೇಳ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಮೆಮರಿ ಫೋಕಸ್. 15 ವರ್ಷದಿಂದ 45 ವರ್ಷವರೆಗೆ ನನಗೆ ಮರ್ತು ಹೋಗ್ತದೆ ಹೇಳಬಾರ್ದು. 50 ವರ್ಷ 60 ವರ್ಷ ವಯೋಸರದಲ್ಲಿ ಮರ್ತು ಹೋಗ್ತದೆ. ಆದರೂ ಇಂಥ ತಲೆಗೆ ಹಾಕಲೇಬಾರ್ದು ಸಮಸ್ಯೆ ಆಗ್ತದೆ. ಅದೊಂದು ಕೊರತೆ ಇನ್ಸುಲಿನ್. ಅದು ಏನಿದು ಸಮಸ್ಯೆ ಪಡಬಾರ್ದು. ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡು ಅದಕ್ಕೆ ಪ್ರಾಣ ಮುದ್ರೆ 5 ರಿಂದ 10 ನಿಮಿಷ ಚಿತ್ರ. ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ. ಇದು ಮಧುಮೇಹ ಸಮಸ್ಯೆ ಇದ್ದು ದಯವಿಟ್ಟು ಕೇಳಿಕೊಳ್ಳಿ. ಯಾರಿಗಾದರೂ ಡಯಾಬಿಟಿಕ್ ಇದ್ದವರಿಗೆ ಹೇಳಿ ಇದು ಮಾಡಲಿಕ್ಕೆ, ತುಂಬ ಒಳ್ಳೆ ಆಗ್ತದೆ. ಆಮೇಲೆ ಅಪಾನ ಮುದ್ರೆ ಜಿಂಕೆ, ಹೆಬ್ಬೆರಳು ಮಧ್ಯಗಳು, ಇದು ಉಂಗುರ ಬೆರಳು. ಅಪಾನ ಮುದ್ರೆ ಇದು ಮಧುಮೇಹದ ಹತೋಟಿಗೆ ಭಾರಿ ಒಳ್ಳೆಯದು. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಯಾರಿಗೆ ಮಧುಮೇಹ ಇದೆ, ಈ ಮಧುಮೇಹ ಇದ್ದವರು ಸ್ವೀಟ್ ತಿನ್ನಬಾರ್ದು, ಸ್ವೀಟಾಗಿ ಮಾತಾಡಬೇಕು, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಮಧುಮೇಹ ಇದ್ದವರು ಅದಕ್ಕೆ ಸಂಬಂಧಪಟ್ಟ ಅದೆಲ್ಲ ಗೊತ್ತಿದೆ. ಇದೆಲ್ಲ ಅದಕ್ಕೆ ಬರಲಿಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ದೋಷಗಳ ಪರಿಹಾರಕ್ಕೆ ಇದು ಮಧ್ಯದ ಕಡೆ ಶನಿ ಗ್ರಹ, ಉಂಗುರ ಬೆರಳು ಸೂರ್ಯಗ್ರಹ, ಹೆಬ್ಬೆರಳು ಶುಕ್ರ. ಇದು ಟಚ್ ಇಲ್ಲಿ ಶುರುವಾಗ್ತದೆ. ಶುರು ಮಾಡಿ ಇನ್ಸುಲಿನ್ ಕೆಲಸ ಮಾಡುತ್ತೆ. ಇನ್ಸುಲಿನ್ ಆಕ್ಷನ್ ಪ್ರೆಷರ್ ಕೊಡ್ತದೆ. ಯಾರಿಗೆ ಡಯಾಬಿಟಿಕ್ ಇದು ಬೆರಳನ್ನು ಮೆತ್ತಗೆ ಮಾಡಬೇಕು ಅಗ್ರಭಾಗ. ಓಂ ಅಂದರೆ ನೆಗೆಟಿವ್ ಹೋಗ್ಲಿಕ್ಕೆ, ಹ್ರೀಂ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ, ಪಶುಪತಿಯೇ ಈಶ್ವರ ನನ್ನ ರೋಗವನ್ನು ನಾಶಪಡಿಸು, ಹೊಡೆದೋಡಿಸು. ಬೆಂಕಿಯಲ್ಲಿ ಹಾಕಿದಾಗ ಪಟ್ ಎಂಬ ಶಬ್ದ ಬರ್ತದೆ, ಆ ರೀತಿ ಹೊಡೆದೋಡಿಸು ಹೇಳೋಣ. ಎಲ್ಲರೂ ಅಪಾನ ಮುದ್ರೆ ಮಾಡಿ ಕಲಿಯೋಣ ಬಂಧುಗಳೇ. ಅಪಾನ ಮುದ್ರೆ ಜಿಂಕೆ ಒಂದು ಮುಸಲ ಮಾಡಿ. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಅಂತೇಳಿ ಎಷ್ಟು ಹೇಳಬೇಕು? 68 ವರ್ಷ. ಈಗ ನನಗೆ 67, ನಾನು 60 ಹೇಳಬೇಕು. 50 ವರ್ಷ, 88 ವರ್ಷ ಆದರೆ 88, 15 ವರ್ಷ ಆದರೆ 15 ಬಾರಿ ಅರ್ಧ ಗಂಟೆ ಮಾಡಬೇಕು. ಮುದ್ರೆ ಅರ್ಧ ಗಂಟೆ. ಒಮ್ಮೆಗೆಲ್ಲ ಬಿಟ್ಟು ಮಾಡಿ. ಒಮ್ಮೆಗೆ ಸಹ ಮಾಡ್ಬೋದು, ಬಿಟ್ಟು ಮಾಡೋದು. ಇವತ್ತು ಬೇಕಾದ್ರೆ ಚಂದ ಮಾಡಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ 48 ಡೇಸ್ ಬಿಟ್ಟು ಡೈಲಿ ಹೇಳಿ ಮಂತ್ರ ಅರ್ಧ ಗಂಟೆ. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಹೇಳಿ 48 ಡೇಸ್ ಬಿಟ್ಟು ಪುನಃ ಬ್ಲಡ್ ಟೆಸ್ಟ್ ಮಾಡಿ. ಆಶ್ಚರ್ಯ ಆಗ್ತದೆ. ಅಂಗೈಯಲ್ಲಿ ಆರೋಗ್ಯ, ಆ ಶುಗರ್ ಎಲ್ಲ ನಾರ್ಮಲ್ ಆಗಿ ಕೂತ್ಕೊಳ್ತದೆ. ಇದು ಟೆಸ್ಟಲ್ಲಿ ಎಸ್ ಆಗಿದೆ. ಬಟ್ ಸ್ವಲ್ಪ ನಿಯಮ ಎಲ್ಲ ಸರಿ ಪಾಲಿಸಬೇಕು. ಆಹಾರ ಪದ್ಧತಿ ಎಲ್ಲ
ಈಗ ನಾನು ಹೇಳಿದಾಗೆ ಸಿಹಿ ತಿನ್ನಬಾರ್ದು, ಓಪನ್ ಹಾರ್ಟ್, ನೋ ಜಲಸ್, ಪ್ರೀತಿ ಅದರಲ್ಲಿದ್ದಾಗ ಬೇಗ ಬೇಗ ಹೀಲಿಂಗ್ ಆಗಲಿಕ್ಕೆ ಡಯಾಬಿಟಿಕ್ ಒಳ್ಳೆಯದು. ಇದೊಂದು ಮಧುಮೇಹದ ನಿಯಂತ್ರಣಕ್ಕೆ ಮಾಡಿ ಕೊನೆಯಲ್ಲಿ ಕಡ್ಡಾಯವಾಗಿ ಪ್ರಾಣಮುದ್ರೆ. ಈ ಪ್ರಾಣಮುದ್ರೆ ಫಸ್ಟಿಗೂ ಲಾಸ್ಟ್ಗೂ ನಾವು ಕಂಪಲ್ಸರಿ ನಾವು ಮಾಡಬೇಕಾಗ್ತದೆ ಬಂಧುಗಳು, ಅದು ಇಂಪಾರ್ಟೆಂಟ್. ಹೆಚ್ಚಿನ ರಕ್ತದ ಒತ್ತಡ ಅಲ್ವಾ, ಬಿ ಪಿ ಇದೆ ಹೇಳ್ತಾರೆ ಕೆಲವರು ಪೇಟೆಯಲ್ಲಿ, ನನಗೆ ಬಿ ಪಿ ಉಂಟು ಒಳ್ಳೆ ಸ್ಟೈಲ್ ಹೇಳಿ, ಬಿ ಪಿ ನಿಯಂತ್ರಣ, ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಪ್ರಾಣಮುದ್ರೆ 5 ನಿಮಿಷ. ವ್ಯಾನ ಮುದ್ರೆ, ಓಂ ವ್ಯಾನಾಯ ಸ್ವಾಹ, ಹೆಬ್ಬೆರಳು ತೋರು ಬೆರಳು ಮಧ್ಯದ್ದು, ಬಿ ಪಿ ಯಾರಿಗಿದೆ ವ್ಯಾನ ಮುದ್ರೆ ಕಲೀರಿ. ಮಂಡಿ ಮೇಲೆ ಕೂತ್ಕೊಂಡು ಮಾಡಿ, ಈ ಚೇರ್ ಕೂತು ಮಾಡಬಹುದು. ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ ಅಂತ ಚೇರ್ ನಾನು ತೋರಿಸಿದೆ ನೋಡಿ. ಕೆಲವರು ಚೇರ್ ಕೂತದ್ದು ತಪ್ಪಾಗಿದೆ, ಅದು ಕರೆಕ್ಟಾಗಿ ಮಾಡಿ ಚೇರ್ ಕೂತು ಅಗಾಧವಾದ ಮೆಮೊರಿ, ಏಕಾಗ್ರತೆ, ಕಾನ್ಸಂಟ್ರೇಷನ್ ಬೇಕು ಅಂಥವ್ರು ಮನೆಯಲ್ಲಿ ಕೂತು ಜಪ ಮಾಡಬೇಕು. ಯಾವ ಹೊತ್ತಿಗೆ ಮಾಡಬೇಕು, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್. 16, 32, 108 ಹೇಳಿ. ಇನ್ನೊಮ್ಮೆ ಹೇಳೋಣ ಒಟ್ಟಿಗೆ. ಐಂ ಹ್ರೀಂ, ಐಂ ಹ್ರೀಂ ಓಂ ಸರಸ್ವತಿ ನಮಃ. 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 ಈ ಮಂತ್ರ ಹೇಳಿದುಂಟಲ್ಲ, ಹೇಗಿದೆ ದಡ್ಡ ವಿದ್ಯಾರ್ಥಿ ಹುಷಾರಾಗ್ತದೆ ನೋಡಿ. ಇನ್ನೊಂದು ಮಂತ್ರ ಇದೆ, ಅದನ್ನು ಹೇಳಿದವ ರ್ಯಾಂಕ್ ಹೋಲ್ಡರ್ ಗೋಲ್ಡ್ ಮೆಸ್ಟ್ ಕಟ್ಟಿಟ ಗೊತ್ತಿದೆ. ಓಂ ಐಂ ಹ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಓಂ ಐಂ ಜ್ಞಾನ ಸರಸ್ವತಿ ನಮಃ ಅಂತೇಳಿ 108 ಬಾರಿ ಹೇಳಬೇಕು. ಶಾರ್ಪ್ ಆಗ್ತಾನೆ, ಬ್ರಿಲಿಯಂಟ್ ಆಗ್ತಾನೆ, ರ್ಯಾಂಕ್ ಹೋಲ್ಡರ್, ಗೋಲ್ಡ್ ಮೆಡಲಿಸ್ಟ್ ಚಾನ್ಸಸ್ ಇದೆ. ಭಕ್ತಿ ಶ್ರದ್ಧೆ. ಈಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಂಡೆಯಂತೆ ಅಚಲ, ವಿಗ್ರಹದಂತೆ ನಿಶ್ಚಲ ಅಂತ ಹೇಳುವಾಗ ಭಕ್ತಿ ಶ್ರದ್ಧೆ. ಹಿಂದಿನ ಕಾಲದಲ್ಲಿ ಹೃದಯ ಮುದ್ರೆ 15 ನಿಮಿಷ ಮಾಡಿ, ಹೃದಯದ ಆರೋಗ್ಯಕ್ಕೆ ಹೃದಯ ಮುದ್ರೆ 10 ನಿಮಿಷ ಮಾಡಿ ಬಂಧುಗಳೇ. ಇದು ಬಹಳ ಪವರ್ಫುಲ್ ಮಂತ್ರ ಮುದ್ರೆಗಳು. ಆದ ಕಾರಣ ಏಕಾಗ್ರತೆಗೆ ಎಲ್ಲರೂ ಚಿನ್ಮುದ್ರೆ 10 ನಿಮಿಷದಿಂದ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಅರ್ಧ ಗಂಟೆ ಎಲ್ಲ ಮಾಡಿ. ಯಾವುದೇ ಹೋಗ್ತದೆ 1 ಗಂಟೆ ಸ್ವಲ್ಪ, ಇದು 10 ನಿಮಿಷ. ಸಮಸ್ಯೆ ಇದ್ದವರು 20 ನಿಮಿಷ. ಒಂದು ಲಲಿತ ದೇವಿ ಮುದ್ರೆ ಪ್ರತಿ ಮಂಗಳವಾರ, ಆಮೇಲೆ ಇದೊಂದು 10 ನಿಮಿಷ ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಒಳ್ಳೆಯದು. ಯಾರಿಗೆ ಊಟ ಆದವರು 10 ನಿಮಿಷ ಮಾಡಿ. ಇನ್ನೂ ಒಂದು ಹೆಜ್ಜೆ, ನಿಮಗೆ ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡಿ, ಯಾವುದು ಮಾಡಲಿಕ್ಕೆ ಆಗದರೂ ಸರ್ವಜ್ಞನ ವಚನ ಸುಶ್ರುತ ಋಷಿ ಮುನಿಗಳು ಹೇಳ್ತಾರೆ ಬಂಧುಗಳೇ, ಉಂಡು 100 ಅಡಿ ಎಣಿಸಿ, ಉಂಡು 100 ಅಡಿ ಎಣಿಸಿ, ಕೆಂಡಕ್ಕೆ ಕೈ ಕಾಯಿಸಿ, ಗಂಡು ಭುಜ ಮೇಲಾಗಿ ಮಲಗಿ, ವೈದ್ಯನ ಕಂಡ ಕಾಣಯ್ಯ ಸರ್ವಜ್ಞ ಹೇಳ್ತಾರೆ. ಊಟ ಮಾಡಿದ ಕೂಡಲೇ 100 ಹೆಜ್ಜೆ ಹಾಕಿ, ಕೆಂಡಕ್ಕೆ ಕೈ ಕಾಯಿಸಿ. ಹಿಂದೆಲ್ಲ ಕೆಂಡಕ್ಕೆ ಒಲೆಯಲ್ಲಿ ಕೈ ಕಾಯಿಸ್ತಾರೆ, ಇವಾಗಿಲ್ಲ. ಕೊನೆಯ ಪಕ್ಷ ಅಲ್ಲಿ ಕೂತು ಊಟ ಆದ ಒಳ್ಳೆ ಒಂದು 2 ನಿಮಿಷ ಹೀಗೆ ಮಾಡಿ, ಅಕ್ಯುಪೇಷನ್ ಆಗ್ತದೆ, ಕೈಯನ್ನು ರಬ್ ಮಾಡಿ. ಮಲಗುವಾಗ ಗಂಡು ಭುಜ ಮೇಲಾಗಿ ಮಲಗಿ, ಬಲಭುಜ ಮೇಲಾಗಿ ಮಲಗಿ, ವೈದ್ಯನ ಕಂಡ ಕಾಣಯ್ಯ ಸರ್ವಜ್ಞ ಅಂತ ಆವತ್ತೇ ಹೇಳಿದಾದರೆ ಸುಶ್ರುತ ಋಷಿಮುನಿಗಳು ಸರ್ವಜ್ಞನ ವಚನ. ಕೊನೆಯ ಪಕ್ಷ ಇಷ್ಟಾದು ಮಾಡಿ ಹೇಳ್ತಾರೆ. ಏಕಪಾದ ರಾಜಕಪೋತ್ಸಾಸನ, ಕಿಟ್ಟಿಭಾಸನ, ಬದ್ಧಾಸನ. ಬಕಪಕ್ಷಿ ಮೀನನ್ನು ಹುಡುಕುವ ಬಗ್ಗೆ ಬಕಾಸನ, ಇನ್ನೊಂದು ಕಾಶಿ ಬಂದು 2 ಪುಸ್ತಕ ಮತ್ತೆ ಸಾಕಷ್ಟೇ. ಎಲ್ಲ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಮಾಡಿದಂಥ ಈ ವಿದ್ಯಾರ್ಥಿಗಳು ಈಗ ಕಿಟ್ಟಿಭಾಸನ ತೋರಿಸಿದ್ದಾರೆ. ಇವರು ಇನ್ನೊಂದು ಬಗ್ಗೆ ಪೂರ್ಣ ಪೂರ್ಣ ಭುಜಂಗಾಸನ, ದುರ್ವಾಸಾಸನ. ದುರ್ವಾಸ ಋಷಿಮುನಿಗಳ ಹೆಸರನ್ನು ಈ ಆಸನಕ್ಕೆ ಇಡಲಾಗಿದೆ. ಈಗ ಕೊನೆಯಲ್ಲಿ ಪಾರ್ಶ್ವಬದ್ಧಾಸನ.
ಶೀರ್ಷಾಸನದಲ್ಲಿ ವಿನ್ಯಾಸ. ಶೀರ್ಷ ಎಂದರೆ ತಲೆ, ತಲೆ ಕೆಳಗೆ ಕಾಲು ಮೇಲೆ ಮಾಡುವ ಆಸನ ಶೀರ್ಷಾಸನ. ಇದು ಆಸನಗಳ ರಾಜ ಎಂದು ಕರೆಯಲ್ಪಟ್ಟಿದೆ. ಇದು ಗುರುಮುಖೇನವೇ ಕಲಿಯಬೇಕು. ಅತ್ಯಂತ ಕ್ಲಿಷ್ಟಕರವಾದ ಆಸನ ಶೀರ್ಷಾಸನದಲ್ಲಿ ಪಿಂಡಾಸನ, ಪಾರ್ಶ್ವಪಿಂಡಾಸನ. ಆಸನಗಳ ರಾಜ ಶೀರ್ಷಾಸನ. ಹೃದಯ ದೌರ್ಬಲ್ಯ, ಕಣ್ಣಿನ ಸಮಸ್ಯೆ ಇರುವವರು ಮತ್ತೆ ಹೈ BP ಇರುವವರು ಈ ಆಸನವನ್ನು ಮಾಡಬಾರದು. ಮೆದುಳಿಗೆ ರಕ್ತ ಸಂಚಲನ. ಇಲ್ಲ ಮರ್ತೋಬಾರದು, ಆ ಫೈಲ್ ಓಪನ್ ಆಗಬೇಕು. ಅದಕ್ಕೆ ಮುಂದೆ ಇದು ಹಿಪ್ಪೋ ಕ್ಯಾಂಪಸ್. ಇದು ವೈಜ್ಞಾನಿಕವಾಗಿ ನಾನು ಹೇಳಲು ತೋರು ಬೆರಳು ಹಿಪ್ಪೋ ಕ್ಯಾಂಪಸ್ ಗುರುಗ್ರಹ. ಆಮೇಲೆ ಇದು ಹಿಪ್ಪೋ ಕ್ಯಾಂಪಸ್ ಕೆಲಸ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಶಿಫ್ಟ್ ಮಾಡೋದೊಂದೇ ಕೆಲಸ ಈ ಬೆರಳಿಗೆ. ಇದು ಹೈಪೋಥ್ಯಾಲಮಸ್. ಇದು ಟಚ್ ಆದ ಕೂಡಲೇ ಗುರು ಮತ್ತೆ ಶುಕ್ರ ಸೇರಿದ ಕೂಡಲೇ ಬ್ಯಾಲೆನ್ಸ್ ಆಗ್ತದೆ, ಅಗ್ನಿ ಮತ್ತೆ ವಾಯು ಸೇರಿದ ಕೂಡಲೇ ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ಮಂತ್ರ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. 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 ನೋಡಿ ಇದು